ನಾನು ಈ ಧಾರವಾಡ ಮತಕ್ಷೇತ್ರದ ಜನರಿಗೆ ಸ್ವಾತಂತ್ರ್ಯವನ್ನ ತಂದುಕೊಡಬೇಕಾಗಿದೆ. ನಾನು ಈ ಧಾರವಾಡ ಮತಕ್ಷೇತ್ರದ ಜನರಿಗೆ ಸ್ವಾತಂತ್ರ್ಯವನ್ನ ತಂದುಕೊಡಬೇಕಾಗಿದೆ. ನಾನು ಬಂದ ಉದ್ದೇಶ ಏನಪ್ಪ ಅಂತಂದ್ರೆ ಅವರಿಗೆ ಸ್ವಾತಂತ್ರ್ಯವನ್ನ ತಂದುಕೊಡ್ಬೇಕು. ಈಗ ಅವ್ರನ್ನ ಸೋಲಿಸ್ಬೇಕನ್ನುವಂತ ಪರಿಸ್ಥಿತಿ ಯಾಕೆ ಬಂತು ಅಂದ್ರೆ ಅವ್ರು ನಡ್ಕೊಂಡ ನಡೆ ಏನೈತಲ್ಲ ಅವ್ರು ಬೇಡ ಅನ್ನುವಂತಹ ಪರಿಸ್ಥಿತಿಗೆ ಕಾರಣ ಆಗಿದೆ. ನೋಟ್ ಇದ್ರೆ ಓಟ್ ಸಿಗುತ್ತೋ, ನೋಟ್ ಇಲ್ದನೂ ಓಟ್ ಸಿಗುತ್ತೋ ಅನ್ನುವಂತ ಪರೀಕ್ಷೆಯನ್ನ ಮಾಡೋಣ. ಈ ಸಂದರ್ಭದಲ್ಲಿ ಗೊತ್ತಾಗ್ತದೆ ಜನ ಇದಕ್ಕೆ ಏನ್ ಹೆಸರಿಡಬೇಕಂತ ಅಪೇಕ್ಷೆ ಪಟ್ರ ಅಂದ್ರೆ ಧರ್ಮಯುದ್ಧ ಅಂತ ಹೆಸರಿಡಬೇಕು ಅಂತ ಅಪೇಕ್ಷೆ ಪಟ್ಟ. ಧರ್ಮಯುದ್ಧದಲ್ಲಿ ಹಣದ ಪ್ರಭಾವ ಇರುವುದಿಲ್ಲ, ಧರ್ಮಯುದ್ಧದಲ್ಲಿ ಜಾತಿ ಪ್ರಭಾವ ಇರುವುದಿಲ್ಲ. ಧರ್ಮಯುದ್ಧದಲ್ಲಿ ಏನಿರ್ತದ ಅಂತಂದ್ರೆ ಸ್ವಾಭಿಮಾನ ಮಾತ್ರ ಇರ್ತದೆ, ಧರ್ಮಾಭಿಮಾನ ಮಾತ್ರ ಇರ್ತದೆ. ಆ ಧರ್ಮಾಭಿಮಾನವನ್ನ ಪ್ರತಿಯೊಬ್ಬ ಜನಾಂಗ ಈ ಸಂದರ್ಭದಲ್ಲಿ ತೋರಿಸ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಲಿಂಗಾಯತ ನಾಯಕರಷ್ಟು ಬಂದು ಬಿಟ್ರೆ ನನಗೆ ಗೆಲುವು ಸುಲಭ ಆಗುತ್ತ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಲಿಂಗಾಯತ ನಾಯಕರನ್ನ ತುಳಿಯೋದ್ರಲ್ಲಿ ಬಹಳಷ್ಟು ದೊಡ್ಡ ಕೆಲಸವನ್ನ ಮಾಡಿದರು. ಎಲ್ಲಾ ಲಿಂಗಾಯತ ನಾಯಕರು ಅಲ್ಲೇನು ಬಂದಿದ್ರಲ್ಲ ಅವರೆಲ್ಲರೂ ಇವರಿಂದ ತುಳಿತಕ್ಕೊಳಗಾದವರೇ ಹೊರತಾಗಿ ಇವರಿಂದ ಯಾವುದೇ ಸಹಕಾರವನ್ನ ಪಡೆದವರಲ್ಲ. ಬಹುಶಃ ಒಬ್ಬೊಬ್ಬರು ಕ್ಷೇತ್ರ ಬಿಟ್ಟು ಹೋದ್ರು, ಒಬ್ಬೊಬ್ಬರಿಗೆ ಒಂದೊಂದು MLA ಟಿಕೆಟ್ ಸಿಗ್ಲಾರ್ದಂಗ ಆಯ್ತು, ಒಬ್ಬೊಬ್ಬರಿಗೆ ಮುಖ್ಯಮಂತ್ರಿ ಜಗದಾಗಿರ್ಲಾರ್ದಂಗ ಆಯ್ತು. ಯಡಿಯೂರಪ್ಪನವ್ರ ಅಂತಾರ ಗತಿ ಏನಾಯ್ತು, ಈಶ್ವರಪ್ಪನವ್ರ ಅಂತಾರ ಗತಿ ಏನಾಯ್ತು. ಮನೆ ತಾನೇ ನೋಡಿ, ನಿನ್ನೆ ಒಬ್ಬರು ದೊಡ್ಡ ನಾಯಕರು ಪಾಪ 3 ಸಾರಿ MP ಆಗಿದ್ರು, ಅವರಿಗೆ ಟಿಕೆಟ್ ಕೊಡಲಾರದ ಪರಿಣಾಮ ಇವತ್ತಿನ ದಿವಸ ಅವ್ರು ಬೇರೆ ಪಕ್ಷಕ್ಕೆ ಹೋಗ್ಬೇಕಾಯ್ತು. ಬಹುಶಃ ಸೌದಿ ಅಂತವ್ರ ಗತಿ ಏನಾಯ್ತು, ಈಶ್ವರಪ್ಪನಂತವ್ರ ಗತಿ ಏನಾಯ್ತು. ಎಲ್ಲವುಗಳನ್ನ ವಿಚಾರ ಮಾಡಿ ನೋಡಿಕೊಂಡಾಗ ಇವರನ್ನ ನಾವು ಬೆಳೆಸಿದ ಪರಿಣಾಮ ನಾವೆಲ್ಲರೂ ಅವನತಿಯನ್ನು ಹೊಂದುವಂತ ಕೆಟ್ಟ ಪರಿಸ್ಥಿತಿ ಬಂದಿದೆ. ದಲಿತರ ನಾಶ ಆದ್ರು, ಬ್ರಾಹ್ಮಣರ ನಾಶ ಆದ್ರು, ಬಹುಶಃ ಆ ಮುಸ್ಲಿಮರಂತೂ ಅವ್ರ ಕಣ್ಣ ಕಾಣುವುದನೇ ಇಲ್ಲ. ಎಲ್ಲಾ ಸಮಾಜಗಳನ್ನ ನಾಶ ಮಾಡುವ ಸಾಹಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಬಹುಶಃ ಇವತ್ತಿನ ದಿವಸ ಈ ದೊಡ್ಡ ದೊಡ್ಡ ನಾಯಕರ ಬೆನ್ನಿಗರ ಬಿದ್ದರೆ ನಾವು ಉಳಿದೇನಲ್ಲ ಅನ್ನುವಂತ ಭಾವನಾದೊಳಗ ಅವ್ರನ್ನ ಕರೆಸುವ ಹೊಸ ಹೆಜ್ಜೆಗಳು ಬಹಳಷ್ಟು ದೊಡ್ಡ ಸಾಹಸದಿಂದ ಕೂಡಿರ್ತಾವೆ. ಈಗ ನಾವು ಇಟ್ಟಿರುವಂತಹ ಹೆಜ್ಜೆ ಅನ್ಯಾಯದ ವಿರುದ್ಧ ಬಂದಿರತಕ್ಕಂಥದ್ದು ಅನ್ನುವಂತಹದ್ದನ್ನು ಬಹಳ ಸ್ಪಷ್ಟವಾಗಿ ನಿಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಇಷ್ಟಪಡ್ತೇವೆ. ರಾಜಕಾರಣಿಗಳು ಜನಸೇವಕರಾಗದೆ ರಾಜ ಮಹಾರಾಜರಂತೆ ವರ್ತನೆ ಮಾಡಿ ಬಹುಸಂಖ್ಯಾತರನ್ನ ನಾಶ ಮಾಡ್ತಾ ಇರತಕ್ಕಂತಹದ್ದು ಈ ನಾಡಿನ ಬಹುದೊಡ್ಡ ದುರಂತವಾಗ್ತಾ ಇದೆ. ಬಹುಶಃ ರಾಜಸತ್ತೆ ಪ್ರಜಾಸತ್ತೆ ಅಂತಕ್ಕಂತಹ 2 ಶಬ್ದವನ್ನು ಪ್ರಯೋಗ ಮಾಡಿದಾಗ ರಾಜಸತ್ತೆಯಲ್ಲಿ ಬಹಳಷ್ಟು ನೊಂದಿರತಕ್ಕಂತ ಜನಾಂಗ ಅದರನ್ನ ದೂರ ಮಾಡಿಕೊಂಡು ಪ್ರಜಾಸತ್ತೆಯಲ್ಲಿ ಬಂದ್ರು ಅಂತಕ್ಕಂಥದ್ದು. ಪ್ರತಿಯೊಬ್ಬರು ನಾವು ಸ್ವತಂತ್ರವಾಗಿ ಬದುಕಬೇಕು, ಇನ್ನೊಬ್ಬರ ಅಧೀನದಲ್ಲಿ ಇರಬಾರದು ಅಂತ ಹೇಳಿ ಬಹುಶಃ ಕಾಲಘಟ್ಟದಲ್ಲಿ ಇವ್ರು ಏನ್ ಮಾಡಿಬಿಟ್ರು ಅಂತಂದ್ರೆ ಪ್ರಜಾಸತ್ತೆಯನ್ನ ಕೊಲೆ ಮಾಡಿ ರಾಜಸತ್ತೆಯಲ್ಲಿ ಮತ್ತೆ ಆ ವ್ಯವಸ್ಥೆಯನ್ನು ತರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಹುಸಂಖ್ಯಾತರು ಧಾರವಾಡ ಜಿಲ್ಲೆಯಲ್ಲಿ ನಾಶ ಆಗಿ ಹೋಗ್ಬಿಟ್ರು, ಬಹಳ ದೊಡ್ಡವರೆಲ್ಲ ನಾಶ ಆಗಿ ಹೋಗ್ಬಿಟ್ರು. ಅದಕ್ಕೆ ನಿಮ್ಮ ಕುಂದಗೋಳ ತಾಲೂಕು ಕೂಡ ಹೊರತಾಗಿಲ್ಲ ಅಂತಕ್ಕಂಥದ್ದು. ಬಹುಶಃ ಈಗ ಇದ್ದವ್ರಿಗೆ ಏನಿರ್ತದ ಅಂತಂದ್ರೆ ನನಗೆ ಬಹಳ ಚಲೋ ಆಗೈತೆಲ್ಲ ಅನ್ನುವಂಥದ್ದು ಇರಬಹುದು. ಆದ್ರೆ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಯಾವ ವ್ಯಕ್ತಿಯನ್ನು ಕೂಡ ಮುಂದುವರಿಯಲಿಕ್ಕೆ ಅವರು ಬಿಡೋದಿಲ್ಲ, ಬೆಳೀಲಿಕ್ಕೆ ಅವರು ಬಿಡೋದಿಲ್ಲ. ಇನ್ನೂ ಒಂದು ಸಾರಿ ಬೆಳೀಲಿಕ್ಕೆ ಬಿಟ್ರು ಅಂತಂದ್ರೆ ಅಲ್ಲಿ